ಬಾಲಾಬಾಯಿ ಹೊನ್ನಾವರ್ ಇವರ ಕವನ ಸಂಕಲನ ಭಾವಪಯಣ, ಭಾಸ್ಕರ್ ನಾಯ್ಕ್ ಭಟ್ಕಳ್ ಇವರ ನಾಟಕ ಸಂಕಲನ ನೆಲದ ಮೇಲೆ, PR ನಾಯ್ಕ್ ಕುಮಟಾರ್ ಅವರ ಉತ್ತರ ಕನ್ನಡದ ಜಾನಪದ ಕಲೆಗಳು, GG ಹೆಗಡೆ ಬಾಳಗೋಡು ಸಿದ್ದಾಪುರ ಅವರ ಭಾರತ ರತ್ನಗಳು ಎನ್ನುವಂತಹ ವ್ಯಕ್ತಿ ಪರಿಚಯದ ಪುಸ್ತಕ, ದಾಂಡೇಲಿಯ ನಾಗರಿಕ ಗಾಂವ್ಕರ್ ಅವರ ಪಾದಕ್ಕೊಂದು ಕಣ್ಣು ಕವನ ಸಂಕಲನ, ಶ್ರೀದೇವಿ ಕೆರೆಮನೆ ಅಂಕೋಲ ಅವರ ಇದು ಅದನ್ನು ಸರಸ್ವತಿಯ ಉಪಾಸನೆ ಎಂದು ಕರೆಯುತ್ತೇವೆ. ಉತ್ತಮ ಸಾಹಿತ್ಯ ಕೇವಲ ವರ್ತಮಾನ ಸಮಾಜದ ಜೀವನದ ಪ್ರತಿಬಿಂಬವಷ್ಟೇ ಅಲ್ಲ, ಸಾರ್ವಕಾಲಿಕ ಸತ್ಯವನ್ನ ಬಿಂಬಿಸುವಂತಹ ಸಾರ್ವಕಾಲಿಕ ಪ್ರಜ್ಞೆಯನ್ನ ಹೊಂದಿರುತ್ತದೆ. ಉಪನಿಷತ್ತಿನ ಉಕ್ತಿ ಎನ್ನುವಂತೆ ಸಾಹಿತ್ಯ ಜನನನ್ನು ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ದಿವ್ಯ ಸಾಧನ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ವರಕವಿ ಬೇಂದ್ರೆಯವರೆನ್ನುವಂತೆ ಸಾಹಿತ್ಯ ಒಂದು ದಿವ್ಯವಾದ ಬೆಳಕು. ಇದು ಬರೀ ಬೆಳಕಲ್ಲೋ ಅಣ್ಣ, ಶಾಂತಿ ರಸವೇ ಮೈದೋರಿದೆ. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜಗಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ. ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ, ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ. ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ. सिंधुनम दांडेली गढ़ी में हेमीय विषय कन्नड़ साहित्य ಸಮ್ಮೇಳನವು ಬರಹಗಾರರು, ಕವಿಗಳು ಮತ್ತು ಕಣಿಗಳ ಪ್ರಮುಖ ಸಭೆಯಾಗಿದ್ದು ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿ ಸುರಕ್ಷಿಸುವ ಮತ್ತು ಅಭಿವೃದ್ಧಿ ಪಡಿಸುವ ವೇದಿಕೆ ಇದೆ. ನಮ್ಮ ಕಂಪನಿಯಿಂದ ಸಹಕಾರ ನೀಡಿದ್ದೇವೆ. ನಮ್ಮ ಕನ್ನಡ ಪರಂಪರೆ ಇಟ್ಟುಕೊಂಡು ಅನೇಕರ ಸಂಘಟನೆಗೆ ಕಾರಣ ಆದಂತಹ, ಆತ್ಮೀಯವಾಗಿ ನಡೆಸಿಕೊಳ್ತಿದ್ದಂತಹ ಆ ಜೀವ ಇವತ್ತಿಲ್ಲ. ವಾಸರೆ ನನ್ನನ್ನು ಕೇಳಿದಾಗ ನನಗೆ ತಕ್ಷಣ ನೆನಪಿಗೆ ಬಂದಿದ್ದು ವಿಠಲ್ ಭಂಡಾರಿ. ನೀವು ವಿಠಲ್ ಭಂಡಾರಿ ಸ್ನೇಹಿತರು ಅಂತ ಗೊತ್ತು, ವಿಠಲ್ ಭಂಡಾರಿ ಹೇಳ್ತಾ ಇದ್ರು, ಆದ್ದರಿಂದ ನಿಮ್ಮ ಸಮ್ಮೇಳನಕ್ಕೆ ಬರ್ತೀನಿ ಅಂತ ಹೇಳಿದೆ. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ಯಾಕೆಂದ್ರೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ ಇದು ಅಂತ. ಸುಳ್ಳಿಗೆ ಸಾಕ್ಷಿ ಬೇಕಾಗಿಲ್ಲ, ಆದರೆ ಸತ್ಯ ಇದೆಯಲ್ಲ ಅದಕ್ಕೆ ಸಾಕ್ಷಿ ಕೇಳೋ ಕಾಲದಲ್ಲಿ ಇದ್ದೇವೆ. ಹಾಗಲ್ಲ, ನನಗೆ ಬಹಳ ಆತ್ಮೀಯ ಆತ. ನನ್ನ ವಿಠಲ್ ಭಂಡಾರಿ ಅವರ ಸ್ನೇಹಿತರು ವಾಸರೆ ಅಂದರೆ ಅಲ್ಲಿಗೆ ವಿಠಲ್ ಭಂಡಾರಿನೇ ಕರೆದ ಹಾಗೆ ಅಂತ ಹೇಳಿ ನಾನು ಇವತ್ತು ಬಂದು ಈ ಸಂದರ್ಭದಲ್ಲಿ ನಿಂತ್ಕೊಂಡಿದ್ದೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಸಮಾರಂಭದಲ್ಲಿ ಉದ್ಘಾಟನೆ ಮಾಡುವಾಗ ಕೆಲವು ವಿಷಯಗಳನ್ನು ಮಾತಾಡಬೇಕು ಅಂತಿದ್ದೆ. ವಾಸರೆ ಅವರು ಮಾತಾಡಿದ್ದನ್ನು ಕೇಳಿದ್ದಾದ್ಮೇಲೆ ಅವ್ಯಾವು ನನಗೆ ಅಷ್ಟು ಗಮನಕ್ಕೆ ಬಂದಿರಲಿಲ್ಲ. ಹಾಗಾದರೆ ಸಾಹಿತ್ಯ ಪರಿಷತ್ತು, ಸಾಹಿತ್ಯಿಕ ಕನ್ನಡ ಸಾಹಿತ್ಯ ಪರಿಷತ್ತು 25ನೇ ತನ್ನ ಸಮ್ಮೇಳನವನ್ನ ಈ ಸಂದರ್ಭದಲ್ಲಿ ನಡೆಸುತ್ತಿರುವ ಈ ಸಂದರ್ಭದಲ್ಲಿ ನನಗೆ ಮೊದಲು ಗೊತ್ತಿರಲಿಲ್ಲ. ಹೀಗೆ ನಾನು ರಾಜ್ಯದೆಲ್ಲೆಡೆ ನನ್ನ ಜಿಲ್ಲಾಧ್ಯಕ್ಷರನ್ನ ಸಂಪರ್ಕಿಸಿದಾಗ ಗೊತ್ತಾಯಿತು 25ನೇ ಸಮ್ಮೇಳನ ಆಚರಿಸುತ್ತಿರುವ
ಮೊಟ್ಟ ಮೊದಲ ಜಿಲ್ಲೆ ಅದು ಉತ್ತರ ಕನ್ನಡ ಅಂತ. ಅದು ನಾನೊಬ್ಬನ ಮಾಡಿದ ಕೆಲಸ ಅಲ್ಲ, ಟಿ.ಕೆ. ಮೆಹಮೂದರಿಂದ ಹಿಡಿದು ರವಿದಾಸ್ ನಾಯ್ಕರಿಂದ ಹಿಡಿದು ಹಲವರು ಮಾಡಿದ ಕೆಲಸ. ಅದರ ಭಾಗವಾಗಿ ಮುಂದುವರಿದ ಭಾಗವಾಗಿ ನಾನು ನಿಂತಿದ್ದೇನೆ ಅಷ್ಟೇ. ಆದರೆ ಆ 25ನೇ ಸಮ್ಮೇಳನ ಇದೆಯಲ್ಲ, ಅದು ನಾನು ಅಧ್ಯಕ್ಷನಾಗಿ ಆದಾಗ ಬಂದಿರುವುದು ಮಾತ್ರ ನನ್ನ ಭಾಗ್ಯದ ಕ್ಷಣ, ಸಂದರ್ಭ ಅಂದ್ಕೊಂಡಿದ್ದೀನಿ. ತಾಲೂಕು ಸಮ್ಮೇಳನವನ್ನ 1 ದಿನ, ಜಿಲ್ಲಾ ಸಮ್ಮೇಳನವನ್ನ 2 ದಿನ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ 3 ದಿನ ಆಚರಿಸುವುದು ಒಂದು ಪರಂಪರೆ. ಆದರೆ ಅದು ನಾವು ಮಾತಾಡಬೇಕು, ಕಲಿಬೇಕು, ಮಕ್ಕಳು ಕಲಿಸ್ಬೇಕು. ಯಾವ ಭಾಷೆ ಕಲಿಸಬಾರದು ಅಂತ ನಾ ಹೇಳ್ತಾ ಇಲ್ಲ. ಇವತ್ತು ಈ ಯುಗದಲ್ಲಿ, ಸ್ಪರ್ಧೆ ಯುಗದಲ್ಲಿ, ತಾಂತ್ರಿಕ ಯುಗದಲ್ಲಿ ನಮ್ಮ ಮಕ್ಕಳು ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಎಷ್ಟು ಭಾಷೆ ಕಲಿತಾರೆ ಅಷ್ಟು ಕಡಿಮೆನೆ, ಎಷ್ಟು ವಿದ್ಯೆ ಸಂಪಾದನೆ ಮಾಡ್ತಾರೆ ಅಷ್ಟು ಕಡಿಮೆನೆ. ಹಾಗಾಗಿ ಇವತ್ತು ಹಲವಾರು ವಿಚಾರ ಬರಗೂರು ರಾಮಚಂದ್ರ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ,